ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 6ನೇ ಅಧ್ಯಾಯವಾಗಿರುವ ಧ್ಯಾನ ಯೋಗದ 33ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಮಧುಸೂದನ, ಸಮತ್ವದ ದೃಷ್ಟಿಯ ಮೂಲಕ ನೀನು ಯಾವ ಯೋಗವನ್ನು ಹೇಳಿದೆಯೋ ಮನಸ್ಸು ಚಂಚಲವಾಗಿರುವುದರಿಂದ ಇದರ ಸ್ಥಿರವಾದ ಸ್ಥಿತಿಯನ್ನು ನಾನು ನೋಡಲಾಗುತ್ತಿಲ್ಲ ಎಂಬ ಮಾತನ್ನ ಅರ್ಜುನ ತಿಳಿಸ್ತಾ ಇದ್ದಾನೆ. ಅರ್ಜುನ ತಿಳಿಸ್ತಾ ಇದ್ದಾನೆ ಅನ್ನೋದಕ್ಕಿಂತ ಅರ್ಜುನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನೆ. ಇದುವರೆಗೂ ಕೃಷ್ಣ ಯೋಗಿಯ ಮನಸ್ಥಿತಿ ಹೇಗಿರುತ್ತೆ, ಯೋಗಿಯ ಪರಿಸ್ಥಿತಿಗಳನ್ನ ಆತ ಹೇಗೆ ನಿರ್ಮಾಣ ಮಾಡ್ಕೊಂಡಿರ್ತಾನೆ, ಹಾಗೆ ಯೋಗಿಯ ಜೀವನದ ಕ್ರಮ, ಜೀವನದ ನಡೆ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ತಾ ಬಂದ. ಇದನ್ನೆಲ್ಲ ಕೇಳಿದ ನಂತರ ಅರ್ಜುನನಿಗೆ ಮತ್ತೊಂದು ಅನುಮಾನ ಶುರುವಾಗಿದೆ. ಸಮತ್ವದ ದೃಷ್ಟಿಯ ಮೂಲಕ ನೀನು ಯಾವ ಯೋಗವನ್ನ ಹೇಳಿದ್ಯೋ ಅದನ್ನು ಹೇಗಪ್ಪ ಮಾಡ್ಲಿಕ್ಕಾಗತ್ತೆ? ಮನಸ್ಸು ಅನ್ನೋದಿದೆಯಲ್ಲ, ಅದು ಯಾವಾಗ್ಲೂ ಚಂಚಲವಾಗಿರುತ್ತೆ. ಇದರ ಸ್ಥಿರವಾದ ಸ್ಥಿತಿಯನ್ನ ನನ್ನ ಕೈಲಿ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ, ಏನ್ ಮಾಡ್ಬೇಕು ಕೃಷ್ಣ ಈ ಚಂಚಲ ಮನಸ್ಸಿಗೆ? ನೀನ್ ಹೇಳಿದ್ಯೇನೋ ಸರಿ, ಸಮತ್ವದ ದೃಷ್ಟಿಯಿಂದಲೇ ಇರಬೇಕು ಅಂತ ನಾವು ಹೇಳ್ತೀಯ, ಆದ್ರೆ ಏನ್ ಮಾಡೋದಪ್ಪ? ನಮಗೆ ಯಾರೋ ಒಬ್ರು ಏಳ್ಗೆ ಪಡಿತಿದ್ದಾರೆ, ಯಾರೋ ಒಬ್ರು ಅಭಿವೃದ್ಧಿಯನ್ನ ಆಗ್ತಾ ಇದ್ದಾರೆ ಅಂತಂದ ಕೂಡ್ಲೆ ನಮಗೆ ಅವರ ಅಭಿವೃದ್ಧಿಯೊಂದಿಗೆ ಅವರು ಸಂತೋಷವಾಗಿರೋದನ್ನ ನೋಡಿ ನಮಗೆ ನೆಮ್ಮದಿಯಾಗಿರಕ್ಕೆ ಆಗಲ್ಲ, ನಾವು ಸಂತೋಷ ಪಡ್ಲಿಕ್ಕೆ ಆಗಲ್ಲ, ನಮಗ ಆ ಸಂತೋಷ ಸಿಕ್ಕಿಲ್ವಲ್ಲ ಅಂತ ಹೇಳಿ ಹೊಟ್ಟೆ ಕಿಚ್ಚು ಮಾಡ್ತೀವಿ. ಹೊಟ್ಟೆ ಕಿಚ್ಚಿನ ರಗಳೆ ಯಾರ ಹತ್ರ ಹೇಳ್ಕೊಂಡ್ಲಿ ಕೃಷ್ಣ ಅಂತ ಹೇಳಿ ಅರ್ಜುನ ಇದೀಗ ನಮ್ಮೆಲ್ಲರ ಪರವಾಗಿ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಿದ್ದಾನೆ. ನಮಿಗೂ ಎಷ್ಟೋ ಸಲ ಇದೆ ಹೀಗೆ ಅನ್ಸುತ್ತೆ ಅಲ್ವಾ? ಸಮತ್ವ ದೃಷ್ಟಿಯಿಂದಲೇ ಇರಬೇಕು, ಎಲ್ಲರನ್ನ ಒಂದೇ ರೀತಿಯಾಗಿ ನೋಡಬೇಕು, ಎಲ್ಲ ಘಟನೆಗಳನ್ನ ಒಂದೇ ರೀತಿಯಾಗಿ ಕಾಣಬೇಕು, ದುಃಖ ಪಟ್ಕೊಳ್ಬಾರ್ದು, ಲಾಭ ನಷ್ಟಗಳನ್ನ ಮಾಡಬಾರ್ದು, ನ್ಯಾಯ ಅನ್ಯಾಯಗಳ ಬಗ್ಗೆ ಪರಿವೇ ಇಲ್ಲದೆ ಇರೋ ಹಾಗೆ ಬಾಳ್ಬೇಕು ಅಂತೆಲ್ಲ ಅನ್ಸುತ್ತೆ. ಆದ್ರೆ ಅರ್ಜುನ ಸರಿಯಾಗಿ ಕೇಳ್ತಾ ಇದ್ದಾನೆ. ಹೇಗಪ್ಪ ಮಾಡೋದು? ಮನಸ್ಸು ಚಂಚಲ ಅಲ್ವಾ? ನ್ಯಾಯ ಆದ್ರೆ ಖುಷಿ ಆಗ್ಬಿಡ್ತೀವಿ, ಅನ್ಯಾಯ ಆದ್ರೆ ಮರಗಿ ಹೋಗ್ತೀವಿ, ಕೊರಗಿ ಹೋಗ್ತೀವಿ, ಕುಸ್ತು ಕೂಡ ಹೋಗ್ತೀವಿ. ಹೇಗಿರಕ್ಕಾಗತ್ತೆ ಅಂಥೇಳಿ ಅರ್ಜುನ ಇಲ್ಲಿ ಶ್ರೀಕೃಷ್ಣನಿಗೆ ಅವನು ಏನನ್ನು ಹೇಳಿದ್ನೋ ಅದನ್ನ ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂಥೇಳಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನನ ಮನಸ್ಸು ಚಂಚಲವಾಗಿತ್ತು. ಸಾಕ್ಷಾತ್ ಅವತಾರ ಸ್ವರೂಪನಾದ ಶ್ರೀಕೃಷ್ಣನೇ ಅರ್ಜುನನ ಪಕ್ಕದಲ್ಲಿಯೇ ನಿಂತುಕೊಂಡು ಹೇಳ್ತಾ ಇದ್ರು ಕೂಡ ಅರ್ಜುನ ತನಗೆ ಗೊತ್ತಾಗಲಿಲ್ಲ ಎನ್ನಬೇಕಾದ್ರೆ ಬಹಳ ಕಾಲಗಳಾದ ಮೇಲೆ ಶ್ರೀಕೃಷ್ಣ ಏನನ್ನು ಹೇಳಿದನೋ ಅದನ್ನು ಓದುವವರ ಮನಸ್ಸಿನಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಬಂದ್ರೆ ಅದರಲ್ಲೇನು ಆಶ್ಚರ್ಯ ಇಲ್ಲ ಅಂಥೇಳಿ ಅನ್ನಿಸಬಹುದು. ಈ ಜೀವನದಲ್ಲಿ ದೊಡ್ಡ ಗುರುವನ್ನ ಪಡೆಯುವುದಿದೆಯಲ್ಲ, ಅದೊಂದು ದೊಡ್ಡ ಭಾಗ್ಯ. ಹಾಗೆ ಅಂತಹ ಗುರು ದೊರೆತ ಮೇಲಂತೂ ಅವನ ಹೇಳುವುದನ್ನ ತಿಳಿದುಕೊಳ್ಬೇಕಾದ್ರೆ ಅದಕ್ಕೆ ನಮಗೆ ಯೋಗ್ಯತೆಯೂ ಇರಬೇಕು, ಯೋಗವೂ ಇರಬೇಕು. ಇಲ್ಲದೆ ಹೋದ್ರೆ ಯಾವುದನ್ನು ಕೂಡ ನಾವು ತಿಳಿದುಕೊಳ್ಳಕ್ಕೆ ಆಗೋದಿಲ್ಲ. ನಮಗೆ ಹೊಸ ಅನುಭವಗಳು ತಕ್ಷಣವೇ ಅರ್ಥವಾಗೋದಿಲ್ಲ. ಅದಕ್ಕೆ ಒಂದು ಕಾರಣವೂ ಇದೆ. ನಮ್ಮ ಮನಸ್ಸನ್ನು ನಾವು ಇನ್ನೂ ಪರಿಶುದ್ಧ ಮಾಡಿಲ್ಲ ಅಥವಾ ಕೇಂದ್ರೀಕರಿಸಿಲ್ಲ ಅಂತಂದ್ರೆ
ಇಂತಹ ಮನಸ್ಸಿನಿಂದ ಅರ್ಜುನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂಥೇಳಿ ನಿರ್ವಂಚನೆಯಿಂದ ಹೇಳ್ತಾ ಇದ್ದಾನೆ. ಯಾವುದೇ ಮುಜುಗರವೂ ಇಲ್ಲ, ಅಂಜಿಕೆಯೂ ಇಲ್ಲ. ತನಗೆ ಬರುವಂತಹ ಎಲ್ಲ ಪ್ರಶ್ನೆಗಳನ್ನ ನಿಸ್ವಾರ್ಥ ಭಾವದಿಂದ, ಜೊತೆಗೆ ಚಿಕ್ಕ ಮಗುವಿನಂತೆ ನಿರ್ವಂಚನೆಯಿಂದ ಕೇಳ್ತಾ ಇದ್ದಾನೆ. ಈ ಮಹಾ ಗುರುವಿನ ಎದುರಿಗೆ ನಮ್ಮ ಅಜ್ಞಾನವನ್ನ ವ್ಯಕ್ತಪಡಿಸೋದಿದೆಯಲ್ವಾ, ಅದು ಎಲ್ಲ ಕೆಲಸಗಳಿಗಿಂತಲೂ ಮೇಲು. ಅವನು ಅದನ್ನ ತಿದ್ದುತ್ತಾನೆ. ನಾವು ಗೊತ್ತಾಗದೇ ಇದ್ರೂ ಕೂಡ ಗೊತ್ತಾಯ್ತು ಅಂತ ಹೇಳಿ ನಾವು ನಟಿಸಿದ್ರೆ ಅದು ಅಕ್ಷಮ್ಯ ಅಪರಾಧ, ಅಂದ್ರೆ ಕ್ಷಮೆಯೇ ಇಲ್ಲದ ಅಪರಾಧ. ಆದ್ರೆ ಇಲ್ಲಿ ಅರ್ಜುನ ನನಗಿನ್ನೂ ನೀನು ಹೇಳಿದ್ದು ಅರ್ಥವಾಗ್ತಾ ಇಲ್ಲ ಕೃಷ್ಣ ಅಂತ ಹೇಳಿ ಸಂಕೋಚ ಇಲ್ಲದೆ ಕೇಳ್ತಾ ಇದ್ದಾನೆ. ಊಟಕ್ಕೆ ಕುಳಿತಾಗ ಸಂಕೋಚ ಪಟ್ಕೊಂಡು ಕೇಳದೆ ಇದ್ರೆ ಹಾಕಿದ್ದಷ್ಟದನ್ನೇ ತಿಂದು ನಾವ್ ಎದ್ದು ಹೋಗ್ಬೇಕಾಗತ್ತೆ. ನಾಚಿಕೆ ಇಲ್ಲದೆ ಕೇಳಬೇಕು, ಆಗ ನಮಗೆ ಊಟ ಹಾಕ್ತಾರೆ. ಅದರಂತೆಯೇ ಒಂದು ಸೂಕ್ಷ್ಮ ವಿಷಯವನ್ನ ತಿಳಿದುಕೊಳ್ಳುವಾಗ್ಲೂ ಕೂಡ ನಾವು ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳದೆ ಹೋದ್ರೆ ಹೇಳುವವನು ನಮಗೆ ಅವನು ಹೇಳಿದ್ದೆಲ್ಲ ಅರ್ಥವಾಗಿದೆ ಅಂತ ಹೇಳಿ ಮುಂದಕ್ಕೆ ಹೋಗ್ತಾನೆ. ಆದ ಕಾರಣ ಶ್ರೀಕೃಷ್ಣ ಈ ಗುರುವಿಗೆ ಪರಿಪ್ರಶ್ನೇನ ಅಂದ್ರೆ ಪ್ರಶ್ನೆಗಳನ್ನ ಹಾಕಿ ತಿಳಿದುಕೊಳ್ಬೇಕು ಅಂತ ಹೇಳಿ ಅರ್ಜುನ ನಮಗಿಲ್ಲಿ ಸೂಚಿಸ್ತಾ ಇರುವಂತಹ ಒಂದು ಪ್ರಮುಖವಾದ ಅಂಶ. ಬುದ್ಧಿಜೀವಿಯಾದ ಅರ್ಜುನನಿಗೆ ಪರಿಪೂರ್ಣ ವ್ಯಕ್ತಿಯ ಪೂರ್ಣ ಚಿತ್ರದ ವಿವರವನ್ನ ಕೇಳೋದ್ರಿಂದ ತೃಪ್ತಿಯಾಗಿಲ್ಲ. ಹಾಗಾಗಿ ಪರಮಾತ್ಮ, ನೀನ್ ಹೇಳ್ತಿರೋದು ನನಗಿನ್ನೂ ಅರ್ಥ ಆಗ್ತಿಲ್ವಪ್ಪ, ಸರಿಯಾಗಿ ಹೇಳು ಅಂತ ಹೇಳಿ ಕೇಳ್ತಾ ಇದ್ದಾನೆ. ಯೋಗಿಯ ಮನಸ್ಸು ಅಲುಗಾಡದ ದೀಪದ ಉರಿಯಂತೆ ಸ್ಥಿರವಾಗಿರಬಹುದು ಅಂತ ಹೇಳಿ ನೀನೇನೋ ಹೇಳ್ತೀಯ, ಅದು ಅದ್ಭುತವಾದದ್ದು. ಆದ್ರೆ ಅರ್ಜುನನಿಗೆ ಮಾತ್ರ ಯಾಕೋ ಇದು ಪ್ರಾಯೋಗಿಕವಾಗಿಲ್ವಲ್ಲ, ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಇದೆಯಲ್ಲ ಅಂತ ಹೇಳಿ ಅನ್ನಿಸ್ತಾ ಇದೆ. ಹಾಗಾಗಿ ಕೃಷ್ಣನು ತನ್ನ ಉಪದೇಶದಲ್ಲಿಯೇ ಎಲ್ಲೋ ತಪ್ಪಿರುವ ಹಾಗೆ ಅಂತ ಹೇಳಿ ಅರ್ಜುನನಿಗೆ ಅನ್ನಿಸ್ಬಿಡ್ತು. ಆದುದರಿಂದಲೇ ನಿರ್ದಾಕ್ಷಿಣ್ಯವಾಗಿ ಕೃಷ್ಣನ ಉಪದೇಶದಲ್ಲಿ ತನಗೆ ಕಂಡು ಬಂದ ಅನುಮಾನವನ್ನ ಅವನ ಮುಂದಿಡುತ್ತಾನೆ. ವೇದಾಂತದಲ್ಲಿ ಗುರುಗಳು ಕೂಡ ಶಿಷ್ಯರ ಅನುಮಾನಗಳನ್ನ ಬಗೆಹರಿಸಲು ಸದಾ ಸಿದ್ಧರಿರ್ತಿದ್ರಂತೆ. ಇನ್ನು ಶಿಷ್ಯನು ಕೂಡ ತನ್ನ ಪ್ರಶ್ನೆಯನ್ನ ಕ್ರಮಬದ್ಧವಾಗಿ ಕೇಳಬೇಕು. ಇಲ್ಲಿ ಅರ್ಜುನನು ಮನಸ್ಸನ್ನ ಸ್ಥಿರವಾಗಿ ಇಟ್ಟುಕೊಳ್ಳುವಂತಹ ಈ ಯೋಗವು ಯಾಕೆ ಅಪ್ರಾಯೋಗಿಕವಾಗಿದೆ, ಯಾಕೆ ನಾವಿದನ್ನ ಜೀವನಕ್ಕೆ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂತಹ ಪ್ರಶ್ನೆಯನ್ನೇ ಕೃಷ್ಣನಿಗೆ ಅನುಭವಿಸಿ ಕೇಳ್ತಾ ಇದ್ದಾನೆ. ಮನಸ್ಸಿನ ಸ್ವಭಾವವೇ ಚಂಚಲತ್ವವಾಗಿರುವುದರಿಂದ ಈ ಮನಸ್ಸನ್ನ ಹಿಡಿದು ನಿಲ್ಲಿಸುವುದು ಕೇವಲ ಕನಸಿನ ಗಂಟು ಅಂತ ಹೇಳಿ ಅವನು ಭಾವಿಸ್ತಾನೆ. ಧ್ಯಾನದ ಮೂಲಕ ಮನಸ್ಸಿನ ಸ್ಥಿರತೆಯನ್ನ ಗಳಿಸೋದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥದ್ದು ಕೂಡ ಅವನ ಮಾತು. ಈ ರೀತಿ ಗಳಿಸಿದ ಸ್ಥಿರತೆಯು ಹೆಚ್ಚು ಕಾಲ ಬಾಳುವಂಥದ್ದಲ್ಲ ಅನ್ನುವಂಥದ್ದು ಅವನ ವಾದ. ಎಷ್ಟೋ ವರ್ಷಗಳ ಸಾಧನೆಯ ಬಳಿಕ ಮನಸ್ಸು ಶುದ್ಧವಾಗಿ ಅದು ಆತ್ಮನನ್ನು ದರ್ಶನ ಮಾಡಿಕೊಳ್ಳುವುದಾದ್ರೂ ಅದು ಕೇವಲ ಕ್ಷಣಿಕವಾದುದು ಎನ್ನುವಂಥದ್ದೇ ಅವನ ವಾದ. ಹಾಗಾಗಿ ತನ್ನ ಪ್ರಶ್ನೆಯನ್ನ ಸ್ಪಷ್ಟಪಡಿಸೋದಕ್ಕಾಗಿ ಅವನು ಮುಂದುವರಿಸಿ ಮತ್ತೊಂದು ಪ್ರಶ್ನೆಯನ್ನ 34ನೆಯ ಶ್ಲೋಕದಲ್ಲಿ ಕೇಳ್ತಾನೆ. ಆ ಒಂದು ಶ್ಲೋಕ ಏನು ಅಥವಾ ಅವನ ಪ್ರಶ್ನೆ ಏನು ಅನ್ನೋದನ್ನ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಗಮನಿಸೋಣ. ಈ ಒಂದು ಮಾತಿಗೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ. ಯಾರು ಬಿತ್ತಿದರಿಲ್ಲಿ ಇಂಥ ಬೆರಗಿನ ಬೀಜ, ಯಾರು ಬಿತ್ತಿದರಿಲ್ಲಿ ಇಂಥ ಬೆರಗಿನ ಬೀಜ, ರೆಂಬೆ ರೆಂಬೆಯಲೆಲ್ಲ ರುಚಿ ರುಚಿಯ ಹಣ್ಣು, ಕಂಡ ಕನಸಿನ ತುಂಬ ಚೈತನ್ಯದಾವರಣ, ಕಂಡ ಕನಸಿನ ತುಂಬ ಚೈತನ್ಯದಾವರಣ, ಚಕಿತವೋ ಈ ಲೋಕ ಮುದ್ದು ರಾಮ, ಚಕಿತವೋ ಈ ಲೋಕ ಮುದ್ದು ರಾಮ. ಇಂಥ ಬೆರಗಿನ ಬೀಜ ಈ ಪ್ರಪಂಚದಲ್ಲಿ ಬಿತ್ತಿದವರು ಯಾರು? ರೆಂಬೆ ರೆಂಬೆಯಲ್ಲೂ ರುಚಿ ರುಚಿಯಾದ ಹಣ್ಣನ್ನ ಬಿಡ್ತಾ ಹೋಗುತ್ತೆ. ಇಂತಹ ರುಚಿಯಾಗಿ ಇರುವಂತಹ ಪ್ರಪಂಚದಲ್ಲಿ ಮನಸ್ಸು ಚಂಚಲವಾಗದೆ ಇನ್ನೇನಾಗುತ್ತೆ ಅನ್ನುವಂಥ ಒಂದು ಮಾತನ್ನ ನಾವಿಲ್ಲಿ ಹೋಲಿಕೆಯನ್ನ ಮಾಡ್ಬೋದು. ಕಂಡ ಕನಸಿನ ತುಂಬಾ ಚೈತನ್ಯದ ಆವರಣ ತುಂಬಿಕೊಂಡಿದೆ.
ಈ ಲೋಕವೇ ಚಕಿತತೆಯಿಂದ ತುಂಬಿರುವಾಗ ಇನ್ನ ಲಾಭ ನಷ್ಟಗಳನ್ನೆಲ್ಲ ನಾವು ಅವಲೋಕನೆ ಮಾಡಿ ಚಂಚಲತ್ವವೇ ಈ ಮನಸ್ಸಲ್ಲಿ ತುಂಬಿರುವಾಗ ಇನ್ನ ಸಮತ್ವದ ದೃಷ್ಟಿಯನ್ನ ಹೇಗೆ ನಾವು ಕಾಪಾಡಿಕೊಳ್ಳೋದು ಚಕಿತವಾದಂತಹ ಈ ಬದುಕಿನಲ್ಲಿ ಅನ್ನುವಂಥ ಪ್ರಶ್ನೆಗೆ ಮುದ್ದುರಾಮನ ಈ ಒಂದು ಪದ್ಯ ಅದೆಷ್ಟು ಸೂಕ್ತವಾಗಿದೆ ಅಲ್ವಾ? ನಾವು ಕೂಡ ನಮ್ಮಲ್ಲಿ ಒಂದು ಪ್ರಶ್ನೆಯನ್ನ ಮೂಡಿಸ್ಕೊಳ್ಳೋಣ, ಹೇಗೆ ಈ ಮನಸ್ಸನ್ನ ಚಂಚಲತ್ವದಿಂದ ಸಮತ್ವಕ್ಕೆ ತಂದುಕೊಳ್ಳೋದು ಅಂತ ಹೇಳಿ. ಅದಕ್ಕಾಗಿ ಮುಂದಿನ ಕೃಷ್ಣನ ಮಾತುಗಳನ್ನ ನಾವು ಮನಃಪೂರ್ವಕವಾಗಿ ಕೇಳಿಸ್ಕೊಳ್ಬೇಕು, ಅದರಂತೆ ನಡಿಬೇಕು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.